ಕುಮಟಾ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಪದೇ ಪದೇ ವಿದ್ಯುತ್ ಕಡಿತಗೊಳ್ಳುತ್ತಿದ್ದು ಈ ಸಮಸ್ಯೆಯನ್ನು ಪರಿಹರಿಸಿಕೊಡುವಂತೆ ಆಗ್ರಹಿಸಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿಯವರ ನೇತೃತ್ವದಲ್ಲಿ ಕಾರ್ಯಕರ್ತರು ಕುಮಟಾ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದರು. ಕುಮಟಾ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರನ್ನ ಭೇಟಿ ಮಾಡಿದ ಜೆಡಿಎಸ್ ಮುಖಂಡರು, ರೈತರು ಕುಮಟಾ ತಾಲೂಕಿನಲ್ಲಿ ಪದೇ ಪದೇ ವಿದ್ಯುತ್ ವ್ಯತ್ಯಯದಿಂದ ಉಂಟಾದ ಸಮಸ್ಯೆಗಳ ಬಗ್ಗೆ ಹೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದರು. ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಬಹಳ ದಿನಗಳಿಂದ ಸಮರ್ಪಕವಾಗಿ ವಿದ್ಯುತ್ ಇಲ್ಲದೆ ಇರುವ ಕಾರಣದಿಂದ ಮತ್ತು ಮಳೆಗಾಲ ಪೂರ್ವದಲ್ಲಿ ನಡೆಯುತ್ತಿದ್ದ ವಿದ್ಯುತ್ ಸಂಬಂಧ ಪೂರ್ವ ಯೋಜಿತ ಕಾರ್ಯಗಳು ನಡೆಯದೇ ಇರುವ ಕಾರಣ ಸಮಸ್ಯೆ ಎದುರಾಗಿದೆ. ಬಿಸಿಲು, ಗಾಳಿ, ಚಳಿ, ಮಳೆ ಎನ್ನದೇ ಸದಾ ಕರ್ತವ್ಯವನ್ನ ನಿರ್ವಹಿಸುವ ಎಲ್ಲ ಲೈನ್ ಮ್ಯಾನ್ಗಳು ಹಾಗೂ ಅಧಿಕಾರಿಗಳ ಮೇಲೆ ನಮಗೆ ಅತೀವ ಗೌರವವಿದೆ. ಆದರೆ 30% ಹೆಚ್ಚಿನ ಕೆಲಸಗಾರರ ಅವಶ್ಯಕತೆ ನಮ್ಮ ಕುಮಟಾ ಕೆಇಬಿ ವ್ಯಾಪ್ತಿಯಲ್ಲಿದೆ. ಹಾಗಾಗಿ ಸರ್ಕಾರ ಆದಷ್ಟು ಬೇಗನೆ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ ಸಾರ್ವಜನಿಕರ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ನಾವು ಗಮನ ಹರಿಸ್ತಿರೋದೇನೆಂದರೆ ಗ್ರಾಮೀಣ ಭಾಗದಲ್ಲಿ ಮತ್ತು ಟೌನಲ್ಲಿ ಕೂಡ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಕರೆಂಟ್ ಫೇಲ್ಯೂರ್ ಭಾಳ ಆಗ್ತಾ ಇದೆ. ಅದರಲ್ಲೂ ನಾವು ಗಮನಿಸಿದಂಗೆ ಮಳೆಗಾಲ ಪೂರ್ವದಲ್ಲಿ ಮೊದಲು ಏನು ರಿಪೇರಿ ಮಾಡ್ತಿದ್ರು, ಬರ್ಸಾತ್ ರಿಪೇರಿ ಅಂತ ಮೇಂಟೆನೆನ್ಸ್ ಹಾಕಿ ಒಂದಿಷ್ಟು ಎಕ್ಸ್ಟ್ರಾ ಸಿಬ್ಬಂದಿ ತಗೊಂಡು ಲೇಬರ್ಸ್ ತಗೊಂಡು ಟ್ರೀ ಕಟ್ಟಿಂಗ್ ಅಂದರೆ ಏನು ಲೈನ್ಗೆ ಕ್ಲಿಯರ್ ಮಾಡುವಂಥದ್ದು ಸ್ವಾಭಾವಿಕವಾಗಿ ನೋಡ್ತೀವಿ. ದುರದೃಷ್ಟ ಈ ಬಾರಿ ಅದು ಯಾವುದೂ ಕಾಣ್ತಾ ಇಲ್ಲ. ಈಗ 1-2 ವರ್ಷದಲ್ಲಿ ಅದು ಕಾಣ್ತಾ ಇಲ್ಲ. ನಾನು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವ್ರ ಮುಖಾಂತರ ಮನವಿ ಮಾಡೋದು, ಇದು ಗ್ರಾಮೀಣ ಪ್ರದೇಶ, ಇದು ಅರಣ್ಯ ಪ್ರದೇಶ. ಇದಕ್ಕೆ ನೀವು ಮಳೆಗಾಲ ಸಂದರ್ಭದಲ್ಲಿ ವಿಶೇಷ ಸಿಬ್ಬಂದಿಗಳನ್ನು ಹಾಕೊಂಡು ಅದನ್ನು ಲೈನ್ ಕ್ಲಿಯರ್ ಮಾಡದೇ ಇದ್ದರೆ ನೀವು ಯಾವ ಕಾರಣಕ್ಕೂ ಈ ಭಾಗದಲ್ಲಿ ಕರೆಂಟ್ ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ JDS ಪಕ್ಷದ ಒತ್ತಾಯ ನೀವು ಮಾಡಬೇಕು. ನಾವು ಇಲ್ಲ ಅಂದರೆ ಇದು ರೀಸ್ಟೋರ್ ಮಾಡಬೇಕು. ಮತ್ತು ನಾನು ಮುಖ್ಯಮಂತ್ರಿಗೂ ಎಲ್ಲರ ಪರವಾಗಿ ಮನವಿಯನ್ನು ಸಲ್ಲಿಸ್ತೇನೆ. ತಕ್ಷಣ ಒಂದಿಷ್ಟು ಸಿಬ್ಬಂದಿ, ಎಕ್ಸ್ಟ್ರಾ ಸಿಬ್ಬಂದಿ ಹಾಕಿಸಿ ಇಲ್ಲಿ ಲೈನ್ ಕ್ಲಿಯರ್ ಮಾಡುವ ವ್ಯವಸ್ಥೆ ಮಾಡಬೇಕು. ಗ್ರಾಮೀಣ ಭಾಗದಲ್ಲಿ ಅತ್ಯಂತ ತೊಂದರೆ ಆಗ್ತಾಯಿದೆ ಜನರಿಗೆ. ಲೈಫ್ ಲೈನ್ ಆಗಿದೆ ಕರೆಂಟು. ಇವತ್ತು ಕರೆಂಟ್ ಇಲ್ಲ ಅಂದರೆ ಮೊಬೈಲ್ ಚಾರ್ಜ್ ಆಗೋದಿಲ್ಲ. ಮೊಬೈಲ್ ಚಾರ್ಜ್ ಆಗೋದಿಲ್ಲ ಅಂದರೆ ಅವ್ರು ಔಟ್ ಆಫ್ ವರ್ಲ್ಡ್, ಅವ್ರಿಗೆಲ್ಲೂ ಏನು ಸಂಪರ್ಕ ಮಾಡೋಕ್ಕೂ ಆಗೋದಿಲ್ಲ. ಅಂಥ ಒಂದು ಸಂದರ್ಭ ಇದ್ದ ಕಾರಣ ಕರೆಂಟ್ ಅತ್ಯವಶ್ಯ ಇರೋದ್ರ ಕಾರಣ ಇದನ್ನು ರೀಸ್ಟೋರ್ ಮಾಡಿ ಕರೆಕ್ಟಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ಇಲ್ಲಿಯ AWE ಹೆಸ್ಕಾಂ ಮುಖಾಂತರ ನಾನು ಮನವಿಯನ್ನು ಕೊಡ್ತಾ ಇದ್ದೀನಿ. ನಾವೇನಾದರೂ ಈ ಮನವಿಗೆ ಅವ್ರು ಸ್ಪಂದಿಸ್ತಾ ಇದ್ದರೆ ಮುಂದಿನ ದಿನದಲ್ಲಿ ನಮ್ಮ ಪಕ್ಷದ ಸೋಷಿಯಲ್ ಮೀಡಿಯಾದಿಂದ ಎಲ್ಲೆಲ್ಲಿ ನಾವು ನೋಡ್ತಾ ಇದ್ದೀವಿ, ದಿನವಿಡೀ ನೋಡ್ತಾ ಇದ್ದೀವಿ, ಎಲ್ಲೆಲ್ಲಿ ಗಿಡ ಮರಗಳು ಹತ್ತಿರ ಇದೆ, ಕಂಬದ ಹತ್ತಿರ ಇದೆ, ಅದು ತೊಂದರೆ ಲೈನ್ ಮೇಲೆ ಬಿದ್ದು ಅಂದ್ಕೊಂಡಿರ್ತದೆ ಅಥವಾ ಬಳ್ಳಿಯ ಲೈನ್ಗೆ ಹತ್ತಿಬಿಟ್ಟಿರ್ತದೆ. ಅಂಥದ್ದು ವಿತ್ ಲೊಕೇಶನ್ನು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾಗೆ ಹಾಕ್ತೀವಿ. ಇದು ನಮ್ಮ ಸರ್ಕಾರದ ಅವಾಂತರ ಅಂತ ಹೇಳೋದಕ್ಕೆ ಅಭ್ಯಯನ ಮಾಡ್ತೀವಿ. ಅದು ಆಗದಿದ್ದಂಗೆ ನೋಡ್ಕೋಬೇಕಂದ್ರೆ ಸರ್ಕಾರ ಎಚ್ಚೆತ್ಕೊಬೇಕು. ಮತ್ತು ನಾನು ವಿಶೇಷವಾಗಿ ಕುಮಟಾ ಹೆಸ್ಕಾಂ ಬಗ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅಲ್ಲಿ ಇಲ್ಲಿರುವ ಎಲ್ಲ ನಮ್ಮ ಲೈನ್ಮ್ಯಾನ್ಗಳು, ಅಧಿಕಾರಿಗಳು ಅವ್ರು ಕೆಲಸ ಮಾಡ್ತಿದ್ದಾರೆ. ನಾನು ಕಳೆದ ಬಾರಿನೂ ನೋಡಿದ್ದೆ. ಅವ್ರು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಕಾಲೆಲ್ಲ ಕೊಳ್ತೋಗ್ಬಿಟ್ಟಿತ್ತು. ಅಂತ ಅಷ್ಟೊಂದು ಕೆಲಸವನ್ನು ಮಾಡಿ ರಿಸ್ಟೋರ್ ಮಾಡಿದಂಥದ್ದು ನಾವು ನೋಡಿದ್ದೀವಿ. ಆದರೆ ಇದ್ದ ಸಿಬ್ಬಂದಿಯಿಂದ ಅದು ಆಗ್ತಾ ಇಲ್ಲ. ಯಾಕಂದರೆ ಇವ್ರು ನೆಟ್ಟಿಗೆ ಎಷ್ಟು ಸಿಬ್ಬಂದಿ ಇರಬೇಕು ಅಷ್ಟು ಇಲ್ಲವೇ ಇಲ್ಲ, ಎಕ್ಸ್ಟ್ರಾ ತಗೋಬೇಕು. ಅದು ಇದ್ದ ಸಿಬ್ಬಂದಿನೂ ಇಲ್ಲಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಕಾಳಜಿ ವಹಿಸಿ ಜನಸಾಮಾನ್ಯರಿಗೆ ತೊಂದರೆ ಆಗದಿದ್ದಂಗೆ ಕರೆಂಟ್ ಕೊಡಬೇಕು ಅಂತ ನಾವು ಮುಖ್ಯಮಂತ್ರಿಗಳಿಗೆ ಹೆಸ್ಕಾಂ ಮುಖಾಂತರ ಮನವಿಯನ್ನು ಸಲ್ಲಿಸ್ತೀವಿ. ಮನವಿ ಸಲ್ಲಿಕೆಯಲ್ಲಿ ಜೆಡಿಎಸ್ ಪಕ್ಷದ ಕುಮಟಾ ತಾಲೂಕು ಅಧ್ಯಕ್ಷರಾದ CG ಹೆಗಡೆ, ಕೋಶಾಧ್ಯಕ್ಷರಾದ ಬಲೀಂದ್ರಗೌಡ, ಪ್ರಮುಖರಾದ ಲಕ್ಷ್ಮಣ್ ನಾಯ್ಕ್, ಹರಿಶ್ಚಂದ್ರ ರಾವುತ್ಕರ್, ಸುಬ್ಬಯ್ಯ ನಾಯ್ಕ್, ಮಹೇಂದ್ರ ನಾಯ್ಕ್, ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷರಾದ BL ಸೃಜನ್, ಶ್ರೀಧರ್ ನಾಯ್ಕ್, ಯುವ ಘಟಕದ ಪ್ರಮುಖರಾದ ಅಮಿತ್ ನಾಯ್ಕ್, ರಾಘವೇಂದ್ರ ಹರಿಕಂತ್ರ, ಉದಯ್ ಹರಿಕಂತ್ರ, ಶಿವ ಹರಿಕಂತ್ರ, ವಿನಾಯಕ MS, ನಾಗೇಶ್ ನಾಯ್ಕ್, ಮಂಜು ಜೈನ್, ರಾಜೇಶ್ ಉಪ್ಪಾರ್, ಈಶ್ವರ್ ಉಪ್ಪಾರ್, ಸತೀಶ್ ಚಂದಾವರ್ಕರ್, ಅರುಣ್ ಗುಣಗಿ, ಅಣ್ಣಪ್ಪ ನಾಯ್ಕ್, ಕೇಶವ ನಾಯ್ಕ್ ಹಾಗೂ JDS ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.